ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಬೆಳಗ್ಗೆಯ ಶುಭಾಶಯ ಹೇಳುತ್ತಾ ಹಾಗೂ ನಮಸ್ಕರಿಸುತ್ತಾ ಇವತ್ತಿನ ಈ ಒಂದು ನಮ್ಮ ಡಾಕ್ಟರ್ ಫಾರೂಕ್ ಮನೂರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಮುಖ್ಯಸ್ಥರಾಗಿರುವಂತಹ ಫಾರೂಕ್ ಮನೂರ್ ಅವರ ಇದೇ ತಿಂಗಳು 13ನೇ ತಾರೀಕು ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ನಾವು ಕೆಲವು ಕಾರ್ಯಕ್ರಮಗಳನ್ನ ಡಾಕ್ಟರ್ ಫಾರೂಕ್ ಮನೂರ್ ಅಭಿಮಾನಿಗಳ ಸಂಘದ ವತಿಯಿಂದ ಅವರ ಅಧ್ಯಕ್ಷರಾಗಿರುವಂತಹ ಶ್ಯಾಮಬಸಪ್ಪ ಕಿರಣಿ ಅವರು, ಅಮೀರ್ ನಿಂಬಾಳ್ಕರ್ ಅವರು ಹಾಗೂ ಡಾಕ್ಟರ್ ಮತಿನ್ ಪಟೇಲ್ ಅವರು ಹಾಗೂ ಸಚಿನ್ ನಾಯಕ್ ಅವರು ನಾವೆಲ್ಲ ಅವರ ಒಂದು ಅಭಿಮಾನಿ ಸಂಘದ ವತಿಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಏನಪ್ಪಾ ಅಂದ್ರೆ ಯಾಕೆ ನಾವು ಅವರ ಹುಟ್ಟುಹಬ್ಬವನ್ನ ಇಷ್ಟು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಪ್ಪ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳು ಕೊಡಕ್ಕೆ ಇಷ್ಟಪಡ್ತೀನಿ ನಾನು. ಏನಪ್ಪಾ ಅಂತಂದ್ರೆ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಕಂಡಂತೆ ಸುಮಾರು ಆಸ್ಪತ್ರೆಗಳನ್ನು ನೋಡಿದ್ವಿ. ಖಾಸಗಿ ಆಸ್ಪತ್ರೆ ಆಗಿರ್ಬೋದು, ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು. ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ತಮ್ಮೆಲ್ಲರಿಗೂ. ಏನಪ್ಪಾ ಅಂದ್ರೆ ಡಾಕ್ಟರ್ ಫಾರೂಕ್ ಮನೂರ್ ಅವರು ವೃತ್ತಿಯಲ್ಲಿ ವೈದ್ಯನಾಗಿ ಅವರಿಗಿರುವಂತ ಸಾಮಾಜಿಕ ಚಿಂತನೆ ಯಾವ ಮಟ್ಟಿಗಿದೆಪ್ಪ ಅಂತಂದ್ರೆ ಅವರ ದೂರದೃಷ್ಟಿ ಹೆಂಗಿದೆಪ್ಪ ಅಂತಂದ್ರೆ ಅವರ ಆಸ್ಪತ್ರೆ ಓಪನ್ ಮಾಡಿಬಿಟ್ಟು 3 ವರ್ಷ ಆಯ್ತು. ಈ 3 ವರ್ಷ ಕಂಪ್ಲೀಟ್ ಆಯ್ತು. ಆ 3 ವರ್ಷದಲ್ಲಿ ಅವರು ಮಾಡಿರುವಂತ ಸಾಧನೆಗಳು ಎಂತಿಂತವಪ್ಪ ಅಂತಂದ್ರೆ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾರು ಮಾಡಿರುವಂತಹ ಸಾಧನೆ ಏನಪ್ಪಾ ಅಂತಂದ್ರೆ ಹೋದ ವರ್ಷ 250 TB ಪೇಷಂಟ್ಗಳನ್ನ ದತ್ತು ತೆಗೆದುಕೊಂಡ್ಬಿಟ್ರು. ಅವರಿಗೆ ಉಚಿತ ಚಿಕಿತ್ಸೆ ಅವರ ಜೀವಂತ ಇರುವವರೆಗೂ ಅವರಿಗೆ ಉಚಿತವಾದ ಚಿಕಿತ್ಸೆ ಕೊಡುವ ಮೂಲಕ 250 ಪೇಷಂಟ್ಗಳನ್ನ ಅವರು ದತ್ತು ತೆಗೆದುಕೊಂಡ್ಬಿಟ್ರು. ಅದಕ್ಕ ಮುಂಚೆ 500 TB ಪೇಷಂಟ್ಗಳನ್ನ ಅವರಿಗೂ ಉಚಿತ ಸೇವೆ ಕೊಡುವ ಮೂಲಕ ದತ್ತು ತೆಗೆದುಕೊಂಡ್ಬಿಟ್ರು. ಅದ್ರ ಜೊತೆಗೆ ನಮ್ಮ ಭಾಗಕ್ಕೆ ನನ್ನ ಪ್ರಕಾರ ಯಾವುದೇ ಆಸ್ಪತ್ರೆ ಮಾಡಿದಿರುವಂತ ಫ್ರೀ ಶುಗರ್ ಟೆಸ್ಟ್ ಕೊಡ್ತಾ ಇದಾರೆ. ಫ್ರೀ ಶುಗರ್ ಟೆಸ್ಟ್, ಲೈಫ್ ಟೈಮ್ ಫ್ರೀ ಶುಗರ್ ಟೆಸ್ಟ್, 1% ಕಟ್ಟೋದಿಲ್ಲ. ಅದ್ರ ಜೊತೆಗೆ ನಮ್ಮ ಭಾಗದಲ್ಲಿ ಸುಮಾರು ಕುಡಿಯುವ ನೀರಿನ ಸಮಸ್ಯೆ ಬಹಳ ಇದೆ. ಇದನ್ನು ಕೂಡ ಅರಿತುಕೊಂಡು ಅವರು ನಮ್ಮ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳ ಇದೆ, ಇದನ್ನು ಕೂಡ ಅರಿತುಕೊಂಡು ಕೊಟ್ಟು ನಮ್ಮ ಭಾಗದಲ್ಲಿ ಯಾವ ರಾಜಕಾರಣಿಗಳು ಮಾಡಿದ್ರು ಬಿಟ್ಟರು ಗೊತ್ತಿಲ್ಲ, ಯಾವ ಮಠಾಧೀಶರು ಮಾಡಿದ್ರು ಬಿಟ್ಟರು ಗೊತ್ತಿಲ್ಲ, ಯಾವ ಸಾಮಾಜಿಕ ಕಾರ್ಯಕರ್ತರ ಮಾಡಿದ್ರು ಬಿಟ್ಟರು ಗೊತ್ತಿಲ್ಲ. ಆದರೆ ಈ ದೂರದೃಷ್ಟಿಯ ನಾಯಕ ಡಾಕ್ಟರ್ ಫಾರೂಕ್ ಮನೂರ್ ಅವರು ಕೂಡ ಇವತ್ತು ಇಡೀ ಜಿಲ್ಲೆಗೆ ಉಚಿತ ಕುಡಿಯುವ ನೀರಿನ ಸೇವೆಯನ್ನು ಕೂಡ ಕಲ್ಪಿಸಿದ್ದಾರೆ. 24/7 ಎನಿ ಟೈಮ್ ಫೋನ್ ಮಾಡ್ಬೋದು, ನೀರು ತರಿಸ್ಕೋಬಹುದು. ಇಂಥ ಒಂದು ಸಾಮಾಜಿಕ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಒಂದು ಹುಟ್ಟುಹಬ್ಬದ ಅಂಗವಾಗಿ ಅವರು ಕೆಲವೊಂದು ಯೋಜನೆಗಳು ಕೂಡ ಹಮ್ಮಿಕೊಂಡಿದ್ದಾರೆ. ಅವೇನಪ್ಪಾ ಅಂತಂದ್ರೆ ಸುಮಾರು ಮೊದಲು 500 ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ 500 ಜನ ಹೆಣ್ಣು ಮಕ್ಕಳನ್ನ ಅವರನ್ನ ದತ್ತು ತೆಗೆದುಕೊಂಡು 18 ವರ್ಷಗಳವರೆಗೆ ಪ್ರತಿ ತಿಂಗಳು ಆ ಹೆಣ್ಣು ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಕಂತುಗಳನ್ನು ಕಟ್ಟುವ ಮೂಲಕ 500 ಜನ ಹೆಣ್ಣು ಮಕ್ಕಳನ್ನ ಅವರು ದತ್ತು ತೆಗೆದುಕೊಂಡಿದ್ರು. ಅದರ ಜೊತೆಗೆ ಈ ಸಲ ಅವ್ರ ಹುಟ್ಟುಹಬ್ಬದ ಅಂಗವಾಗಿ ಸ್ಪೆಷಲ್ ಆಗಿ ಮತ್ತೆ 160 ಹೆಣ್ಣು ಮಕ್ಕಳಿಗೆ ಪಾಸ್ಬುಕ್ ವಿತರಣೆ ಮಾಡುವುದರ ಮೂಲಕ ಅವರ ಪ್ರತಿ ತಿಂಗಳಿಗೆ ಆ ಸುಕನ್ಯಾ ಸಮೃದ್ಧಿಯ ಎಷ್ಟು ಹಣ ಕಟ್ಟುವುದಿದೆ ಆ ಹಣವನ್ನು ಕಟ್ಟುವಂತ ಒಂದು ಯೋಜನೆ ಕೂಡ ಅವರು ಹಮ್ಮಿಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಭಾಗದಲ್ಲಿ ಮೊದಲು ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಬಹಳ ಹಿಂದುಳಿದ ಭಾಗ. ಇಲ್ಲಿ ಯಾಕಪ್ಪ ಅಂದ್ರೆ ಇಲ್ಲಿ ತಮ್ಮೆಲ್ಲ ಗೊತ್ತಿರಬಹುದು. ಏನಪ್ಪಾ ಅಂತಂದ್ರೆ ಈ ವರ್ಷದ 2025ನೇ ವರ್ಷದ ಫಲಿತಾಂಶ SSLC ಫಲಿತಾಂಶ ನೋಡಿರ್ಬಹುದು, PUC ಫಲಿತಾಂಶ ನೋಡಿರ್ಬಹುದು. ರಾಜ್ಯದಲ್ಲಿ ಕಡೆಯ ಮತ್ತು ಕೊನೆಯ ಸ್ಥಾನ ನಮ್ಮ ಜಿಲ್ಲೆ. ಇದು ನಮ್ಗೆ ನಾಚಿಕೆ ಪಡುವಂತ ಒಂದು ಕೆಲಸ ಇದು. ಇದನ್ನ ಅರಿತುಕೊಂಡಿರುವಂತ ಡಾಕ್ಟರ್ ಫಾರೂಕ್ ಅವರು ಏನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಈ 2025ರಲ್ಲಿ ಉತ್ತಮವಾಗಿ ತೇರ್ಗಡೆ ಆಗಿರುವಂತ ಒಂದು 10 ಬಡ ಅನಾಥ ಹೆಣ್ಣು ಮಕ್ಕಳಿಗೆ ಅವರಿಗೆ 10,000 ಸ್ಕಾಲರ್ಶಿಪ್ ಕೊಡುವುದರ ಮೂಲಕ ಒಂದು ಒಳ್ಳೆಯ ಯೋಜನೆ ಕೂಡ ಅವ್ರು ಹಾಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಅರಿವೇ ಇಲ್ಲ. ಆ ಅರಿವು ಕೊಡುವಂತ ಕೆಲಸನೂ ಯಾರು ಮಾಡ್ತಾ ಇಲ್ಲ. ಯಾವ ಸರ್ಕಾರನೂ ಮಾಡ್ತಾ ಇಲ್ಲ, ಯಾವ ರಾಜಕಾರಣಿ ಮಾಡ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಇದನ್ನು ಕೂಡ ಅರಿತುಕೊಂಡಿರುವಂತಹ ಒಬ್ಬ ವೃತ್ತಿಯಲ್ಲಿ ವೈದ್ಯರಾಗಿರುವಂತಹ ಡಾಕ್ಟರ್ ಫಾರೂಕ್ ಮನೂರ್ ಅವರು ಕೂಡ ನಮ್ಮ ದೇಶದ ಅತ್ಯುನ್ನತ ಸೇವೆಗಾಗಿರುವಂತಹ IAS IPS, ರಾಜ್ಯದ ಅತ್ಯುನ್ನತ ಸೇವೆಗಾಗಿರುವಂತಹ KS
ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅರಿವು ಮೂಡಿಸುವುದಕ್ಕೋಸ್ಕರ ಅಂತ ಓದುವಂತ ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡಿ ಸುಮಾರು 50 ಜನ ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅವರಿಗೆ ಉಚಿತವಾಗಿ ಪ್ರತಿ ವರ್ಷ ಉಚಿತವಾಗಿ ಅವರಿಗೆ ಪುಸ್ತಕಗಳನ್ನ ಕಾಂಪಿಟೇಟಿವ್ ಬುಕ್ಸ್ ಗಳನ್ನ ಅವರು ಫ್ರೀ ಆಗಿ ಕೊಡ್ತಾ ಇದ್ದಾರೆ 50 ಜನ ವಿದ್ಯಾರ್ಥಿಗಳಿಗೆ. ಅದ್ರ ಜೊತೆಗೆ ನಮ್ಮ ಭಾಗದಲ್ಲಿ ಬಡತನವೂ ಕೂಡ ತುಂಬಾ ಇದೆ. ಅದ್ರ ಜೊತೆಗೆ ವಿಧವೆಯರಿಗಾಗಿ ಎಷ್ಟು 11 ಜನ ವಿಧವೆಯರಿಗೆ ಉಚಿತವಾಗಿ ಹೊಲಿಗೆಯ ಯಂತ್ರವನ್ನು ಕೂಡ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಎಂದಪ್ಪ ಅಂತಂದ್ರೆ ಇದೆಲ್ಲ ಅವರ ಹುಟ್ಟುಹಬ್ಬದ ಅಂಗವಾಗಿ ಮಾಡಿರುವಂತ ಅವತ್ತು ಕಾರ್ಯಕ್ರಮ ಮಾಡಿರುವಂತ ಯೋಜನೆಗಳು. ಅದ್ರ ಜೊತೆಗೆ ನಮ್ಮ ಭಾಗಕ್ಕೆ ಸಾಧನೆ ಮಾಡಿರುವಂತ ಸಾಧಕರಿಗೂ ಕೂಡ ಅಂತವರನ್ನ ಗುರುತಿಸಿ 6 ಜನ ಸಾಧಕರಿಗೆ ಸಾಧಕ ಪ್ರಶಸ್ತಿಯನ್ನು ಕೂಡ ನಮ್ಮ ಮನು ಹಾಸ್ಪಿಟಲ್ ವತಿಯಿಂದ ಡಾಕ್ಟರ್ ಫಾರೂಕ್ ಅವರು ಕೊಡ್ತಾ ಇದ್ದಾರೆ. ಅಂದ್ರೆ ಅವರ ದೂರದೃಷ್ಟಿ ಯಾರನ್ನು ಬಿಡ್ತಾ ಇಲ್ಲ, ವಿದ್ಯಾರ್ಥಿಗಳನ್ನು ಬಿಡ್ತಾ ಇಲ್ಲ, ಬಡವರನ್ನು ಬಿಡ್ತಾ ಇಲ್ಲ, ಮತ್ತೆ ಸಾಧಕರನ್ನು ಬಿಡ್ತಾ ಇಲ್ಲ. ಅವರ ಗಮನ ವೃತ್ತಿಯಲ್ಲಿ ವೈದ್ಯನಾಗಿ ಅದೊಂದು ಸೇವೆ ಕೊಡ್ತಾ ಇದ್ರೆ ಅದ್ರ ಜೊತೆಗೆ ಈ ಸಾಮಾಜಿಕ ಕೆಲಸಗಳನ್ನು ಕೂಡ ಅವರು ಈ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕೈ ಎತ್ತಿರುವಂತ ಏಕೈಕ ವೈದ್ಯಪ್ಪ ಅಂದ್ರೆ ಡಾಕ್ಟರ್ ಫಾರೂಕ್ ಅವರು. ಇಂಥ ಕಾರ್ಯಕ್ರಮಗಳು ನನ್ನ ಪ್ರಕಾರ ಈ ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ಒಬ್ಬ ವೈದ್ಯನು ಕೂಡ ಮಾಡಿಲ್ಲ. ಡಾಕ್ಟರ್ ಫಾರೂಕ್ ಅವರು ಕೇವಲ ಅವರ ಆಸ್ಪತ್ರೆ ತೆಗೆದು 3 ವರ್ಷ ಕಂಪ್ಲೀಟ್ ಆಗಿದೆ, 4 ವರ್ಷ ಇದೆ. ಈ 3 ವರ್ಷದ ಅವಧಿಯಲ್ಲಿ ಇಂತಿಂತ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡ್ರು ಕೂಡ ಅವರಿಗೆ ರಾಜ್ಯಪಾಲ ಗೌರವ ಕಡೆಯಿಂದ ಅವಾರ್ಡ್ ಕೂಡ ಆಯ್ತು. ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬಿಟ್ಟು ನಮ್ಮ ಕಲ್ಯಾಣ ಭಾಗದಲ್ಲಿ ಪ್ರಪ್ರಥಮವಾಗಿ ಬ್ರ್ಯಾಂಡ್ ಅಂಬಾಸಿಡರ್ ತೆಗೆದುಕೊಂಡಿರುವಂತಹ ಕಾರ್ಪೊರೇಷನ್ ತೆಗೆದುಕೊಂಡಿರುವಂತಹ ಏಕೈಕ ವೈದ್ಯಪ್ಪ ಅಂದ್ರೆ ಡಾಕ್ಟರ್ ಫಾರೂಕ್ ಅವರು. ಸೊ ಹೀಗಾಗಿ ಇದೆಲ್ಲವನ್ನು ಅರಿತುಕೊಂಡಿರುವಂತ ನಾವು ಅವರ ಅಭಿಮಾನಿಗಳು ಅವರ ಹುಟ್ಟುಹಬ್ಬವನ್ನ ಸಂಕ್ಷಿಪ್ತವಾಗಿ ಮಾಡದೆ ಅದ್ದೂರಿಯಾಗಿ ಮಾಡುವ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಇದೇ ತಿಂಗಳು 13ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಸೇಡಂ ರಸ್ತೆಯಲ್ಲಿರುವಂತಹ ಎಸ್ ಹಾಸ್ಪಿಟಲ್ ಅಪೋಸಿಟ್ ಕೇತಗಿ ಗಾರ್ಡನ್ ಅಲ್ಲಿ ಅವ್ರ ಹುಟ್ಟುಹಬ್ಬವನ್ನ ನಾವು ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ತಾವೆಲ್ಲನೂ ಕೂಡ ಈ ಒಂದು ಹುಟ್ಟುಹಬ್ಬಕ್ಕೆ ಬರಬೇಕು, ಅವರನ್ನ ಆಶೀರ್ವಾದ ಮಾಡಬೇಕು, ಅವರಿಗೆ ಇನ್ನೂ ಸಮಾಜ ಸೇವೆ ಮಾಡುವಂತ ಶಕ್ತಿ ತಾವೆಲ್ಲನೂ ಶಕ್ತಿ ಕೊಡಬೇಕು, ಅವರನ್ನ ಆಶೀರ್ವಾದ ಮಾಡ್ಬೇಕು ಅನ್ನೋದ ಕೇಳುತ್ತಾ ನನ್ನ 2 ಮಾತು ಮುಗಿಸುತ್ತೆ. ಈಗಾಗಲೇ ಈ ಕಾರ್ಯಕ್ರಮದ ಬಗ್ಗೆ ವಿಸ್ತಾರವಾಗಿ ನಮ್ಮ ಗುಲ್ಬರ್ಗಾ ವಿಶ್ವದ ಸಿಂಡಿಕೇಟ್ ಸದಸ್ಯರಾದ ಉದಯ ಪಾಟೀಲ್ ಅವರ ವಿಸ್ತಾರವಾಗಿ ಹೇಳಿದ್ದಾರೆ. ವಿಶೇಷವಾಗಿ ಇದರಲ್ಲಿ ಈ ಕಾರ್ಯಕ್ರಮ ಯಶಸ್ಸು ಮಾಡೋಗೋಸ್ಕರ ತಾವೆಲ್ಲ ಪತ್ರಕರ್ತರು ಮತ್ತು ಮೀಡಿಯಾ ಪರ್ಸನ್ ಬಂದು ಸಹಕಾರ ಕೊಟ್ಟು ಕಾರ್ಯಕ್ರಮ ಯಶಸ್ಸು ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ.